ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಯ ಭೂಮಿಗಳ ರಕ್ಷಣೆ ಮತ್ತು ಸಕ್ರಮಾತಿ ವಿಧೇಯಕವನ್ನು ನಾನು ಸ್ವಾಗತಿಸ್ತೀನಿ. ನೀವು ರೂಲ್ಸ್ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ಗಮನಿಸಬೇಕು ಅನ್ನೋದಷ್ಟೇ ಮುಖ್ಯದ ಟು ದಿ ಪಾಯಿಂಟ್ ಹೇಳಕ್ಕೆ ಬಯಸ್ತೇನೆ. ಭೂ ದಾಖಲೆಗಳ ಡಿಜಿಟಲೀಕರಣ ನೀವು ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು. ಇದರಲ್ಲಿ ನೀವು ರೂಲ್ಸ್ ಮಾಡೋ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿರುವಂಥ ಕೇಸ್ಗಳು ಅದನ್ನು ಮಾನಿಟರ್ ಮಾಡಲಿಕ್ಕೆ ಬೇಕಾದಂಥ ಒಂದು ಮೆಕ್ಯಾನಿಸಮ್ನ ಸೆಟ್ ಮಾಡಬೇಕು. ನ್ಯಾಯಾಲಯದಲ್ಲಿ ಯಾವ್ಯಾವ ಕೇಸ್ಗಳಿದ್ದಾವೆ ಅವುಗಳನ್ನು ಮಾನಿಟರ್ ಮಾಡೋದಕ್ಕೆ ಅದು BU ಆಫೀಸ್ನಲ್ಲಿ, DDPA ಆಫೀಸ್ನಲ್ಲಿ, ಕಮಿಷನರ್ ಆಫೀಸ್ನಲ್ಲಿ ಕೇಸ್ ವರ್ಕರ್ಗಳನ್ನು ಇದಕ್ಕಾಗಿಯೇ ಒಂದು ನಿಯುಕ್ತಿ ಮಾಡುವಂಥ ಕೆಲಸ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಭೂದಾನ ಕೊಡುವ ಪರಂಪರೆ ನಮ್ಮ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಇತ್ತು. ಶಾಲೆಗಳಿಗೂ ಭೂದಾನ ಕೊಟ್ಟಿದ್ದಾರೆ. ಆ ಭೂದಾನ ಕೊಟ್ಟಿರುವ ಜಮೀನುಗಳನ್ನು ಮಾನಿಟ್ರ್ ಮಾಡುವಂಥ ವ್ಯವಸ್ಥೆ ಶಿಕ್ಷಣ ಇಲಾಖೆಯಲ್ಲಿಲ್ಲ. ಕೆಲವು ಶಾಲೆಗಳಲ್ಲಿ ಅದರ ಸದ್ಬಳಕೆ ಆಗ್ತಾಯಿದೆ, ಕೆಲವು ಶಾಲೆಗಳಲ್ಲಿ ದುರ್ಬಳಕೆ ಆಗ್ತಾಯಿದೆ. ಆ ಭೂದಾನ ಕೊಟ್ಟಿರ್ತಕ್ಕಂಥ ಜಾಗಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಮಾನಿಟರ್ ಮಾಡೋಕ್ಕೆ ಮತ್ತು ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ಈಗ ನಿಮಗೆ ಸಾರ್ವಜನಿಕ ಹರಾಜು ಹಾಕಿ ಅದರ ಉಪ ಉತ್ಪನ್ನಗಳನ್ನು ತೆಗೆಯೋದಕ್ಕೆ ಅವಕಾಶ ಕೊಟ್ಟರೆ ಎಷ್ಟು ದುಡ್ಡು ಸಿಗಬೇಕಾ ಸಿಗ್ತಾ ಇಲ್ಲ. SDMC ಸಮಿತಿ ಅವರೇ ಒಂದು ಕೊಲೈಡ್ ಆಗಿ ಕೆಲವು ಕಡೆಗಳಲ್ಲಿ ಅಂಡರ್ ವ್ಯಾಲ್ಯೂಗೆ ಅವರು ಕೊಟ್ಟಿರುವಂಥದ್ದು ಇದ್ದಾವೆ. ಅದಕ್ಕೊಂದು ಮಾನಿಟ್ರ್ ಮಾಡುವಂಥ ಒಂದು ಮೆಕ್ಯಾನಿಸಮ್ನ ಸೆಟ್ ಮಾಡುವಂಥ ಕೆಲಸ ಮಾಡಿ. ಇನ್ನು ಯಾವುದೋ ಒಂದು ಹಳೆ ಹಿಂದಿನ ಕಾಲದಲ್ಲಿ ಒಂದು 20, 30, 40 ವರ್ಷದ ಹಿಂದೆ 10, 20 ಒಂದು ಶಾಲೆ ಕಟ್ಟಿದ್ದಾರೆ. ಕಾಲದ ಅವಶ್ಯಕತೆ ಅದನ್ನು ಸ್ಥಳಾಂತರ ಮಾಡಿದ್ದಾರೆ. ಸ್ಥಳಾಂತರ ಮಾಡಬೇಕಾದ್ರೆ ಗ್ರಾಮಸ್ಥರ ಸಹಯೋಗದಲ್ಲೇ ಸ್ಥಳಾಂತರ ಮಾಡಿದ್ದಾರೆ. ಆ ಸ್ಥಳಾಂತರ ಆಗಿರುವಂಥ ಮೂಲ ಜಾಗ ಅವರು ಬೇರೆ ಉಪಯೋಗ ಬಳಕೆ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅವರೇ ಪರ್ಯಾಯ ಜಾಗ ಕೊಟ್ಟು ಸ್ಥಳಾಂತರ ಮಾಡಿದಾಗಲೂ ಕೂಡ ತೊಂದರೆ ಕೊಡ್ತಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಅಂಥದ್ದನ್ನು ಸ್ವಲ್ಪ ಮಾನಿಟ್ರ್ ಮಾಡುವಂಥ ಕೆಲಸ ಮಾಡಿ. ಇದಿಷ್ಟು ಮಾಡೋದ್ರ ಜೊತೆಗೆ ಇನ್ನು ಈ ಎಲ್ಲವೂ ಭೂದಾನಗಳು ಕೊಟ್ಟಿರೋದು RTC ಈಗಾಗಲೇ ಕೆಲವರು ಹೇಳಿದ್ದಾರೆ ಅವರ ಖಾಸಗಿ ವ್ಯಕ್ತಿಗಳ ಹೆಸರಿನಲ್ಲೇ ಇದೆ. ಭೂದಾನ ಕೊಟ್ಬಿಟ್ಟಿದ್ದಾರೆ, ದಾನಪತ್ರ ಇದೆ, ಆದರೆ ಅದು RTC ಅವರ ಹೆಸರಿನಲ್ಲಿ ಓಡ್ತಾ ಇದೆ. ಅಂಥದ್ದನ್ನೆಲ್ಲವನ್ನು ಸರಿಪಡಿಸುವಂಥ ಕೆಲಸ ಮಾಡಿ. ದೇವಸ್ಥಾನಗಳ ಜಾಗಗಳಲ್ಲಿ ಶಾಲೆ ಕಟ್ಟಿದ್ದೀರಿ, ದೇವಸ್ಥಾನದ ಹೆಸರಲ್ಲಿ ಜಾಗ ಇದೆ, ಪೊಸಿಷನ್ ಶಾಲೆ ಇದೆ. ಈಗ ನೀವು ದೇವಸ್ಥಾನದವರು ಸದುದ್ದೇಶದಲ್ಲಿ ಅವತ್ತು ಶಾಲೆ ಕಟ್ಟೋದಕ್ಕೆ ಬಿಟ್ಟಿದ್ದಾರೆ. ಈಗ ನೀವು ಅದು ನಿಮ್ಮ ವಶಕ್ಕೆ ತಗೋತೀರೋ ದೇವಸ್ಥಾನದ ವಶಕ್ಕೆ ಬಿಡ್ತೀರೋ? ಇಂಥ ಒಂದು ಗೊಂದಲಗಳ ಬಗ್ಗೆ ಸಂಬಂಧಪಟ್ಟಂತೆ ಸರಿಯಾಗಿ ಇಂಟರ್ ಡಿಪಾರ್ಟ್ಮೆಂಟ್ ಎರಡೂ ಸರ್ಕಾರಿನೇ, ಅದು ಮುಜರಾಯಿ ಇಲಾಖೆನಲ್ಲೇ ಇರೋದು, ಅಂಥದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ರೂಪಕ್ಕೆ ಬನ್ನಿ. ಇಷ್ಟೇ ನನ್ನ ಸಲಹೆ. ಚಿದಾನಂದ ಗೌಡ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು.